ವಿಕಲಚೇತನರ ಪಾಲಿಗೆ ಮಾದರಿಯಾದವರು. ಸವಾಲುಗಳನ್ನು ಮೆಟ್ಟಿ ನಿಂತು ಸಾಧನೆಗೈದ ಅನೇಕ ವಿಶೇಷ ಚೇತನ ವ್ಯಕ್ತಿಗಳಿದ್ದಾರೆ. ಅಂಗವೈಕಲ್ಯವಿದ್ದರೂ ಆತ್ಮವಿಶ್ವಾಸ ಮತ್ತು ಪರಿಶ್ರಮದಿಂದ ಸಮಾಜಕ್ಕೆ ಮಾದರಿಯಾಗಿದ್ದಾರೆ. ಈ ವಿಶೇಷ ಚೇತನರ ಆತ್ಮವಿಶ್ವಾಸ ಮತ್ತು ದೃಢ ಸಂಕಲ್ಪವು ಇತರ ವಿಕಲಚೇತನರಿಗೆ ಸ್ಫೂರ್ತಿಯಾಗಿದೆ. ಒಂದು ಕಾಲು ಕಳೆದುಕೊಂಡರೂ ಸಹ ಧೃತಿಗೆಡದ ವಿಕಲರೊಬ್ಬರು ನಿಂಬೆಹಣ್ಣು, ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ ಮಾರಾಟ ಮಾಡಿ 3 ಹೆಣ್ಣು ಮಕ್ಕಳನ್ನು ಶಾಲೆಗೆ ಕಳುಹಿಸಿ ಜೀವನ ಸಾಗಿಸುತ್ತಿದ್ದಾರೆ. ಆ ವಿಕಲಚೇತನ ಯಾರು ಗೊತ್ತೇ? ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೆರೆ ನಗರದ ಗಾಂಧಿನಗರದ ನಿವಾಸಿ ಇಬ್ರಾಹಿಂ ಎಂದು. ಇಬ್ರಾಹಿಂ ಮೂಲತಃ ನಿಂಬೆಹಣ್ಣು ವ್ಯಾಪಾರ ಮಾಡುತ್ತಿದ್ದು, ಒಂದು ಕಾಲು ಗ್ಯಾಂಗ್ರೀನ್ ಆಗಿ ಕಾಲು ತೊಡೆಯವರೆಗೂ ತೆಗೆಯಲಾಗಿದೆ. ಒಂದು ಕಾಲು ತೆಗೆದರೂ ಧೃತಿಗೆಡದ ಇಬ್ರಾಹಿಂ ಊರುಗೋಲು ಸಹಾಯದಿಂದ ಈಗ ನಿಂಬೆಹಣ್ಣು, ಬೆಳ್ಳುಳ್ಳಿ ಹಾಗೂ ಹಸಿ ಶುಂಠಿ ವ್ಯಾಪಾರ ಮಾಡಿ ತನ್ನ 3 ಮಕ್ಕಳನ್ನು ವಿದ್ಯಾಭ್ಯಾಸಕ್ಕೆ ಸೇರಿಸಿ ಉತ್ತಮ ಶಿಕ್ಷಣ ಕೊಡಿಸಿ ಜೀವನ ನಡೆಸುತ್ತಿದ್ದಾರೆ. ಇಂತಹ ವಿಕಲಚೇತನರು ಅದೆಷ್ಟೋ ವಿಕಲರಿಗೆ ಮಾದರಿಯಾಗಿದ್ದಾರೆ. ಬಂದೆ. ಒಂದು ಕಾಲಿಗೆ ಸಣ್ಣ ಗಾಯ ಆಗಿ ನಾನು ಜೀವನ ಮಾಡ್ಕೊಂಡೆ ಜೀವನ ಮಾಡ್ಕೊಳ್ತಾ ಹೋಗ್ತಿದ್ದೀನಿ. ನಾನು ಅದರಿಂದ ಹಿಂಗೆ ಜೀವನ ಸಾಗಿಸ್ಕೊಂತ ಹೋಗ್ತಿದ್ದೀನಿ. ಕಾಲಿಗೆ ಗ್ಯಾಂಗ್ರೀನ್ ಆಗಿತ್ತು, ಸಣ್ಣ ಗಾಯ ಆಗಿ ರಕ್ತ ಸರ್ಕ್ಯುಲೇಷನ್ ಆಗಲಿಲ್ಲ ಅಂತೇಳಿ ಕಾಲು ಕ್ಯೂ ಆಗಿಬಿಟ್ಟು ಡಾಕ್ಟ್ರ್ ತೆಗೆಸ್ರಿ ಅಂತ ಹೇಳಿದರು. ಅದರಿಂದ ಆಪ್ರೇಷನ್ ಮಾಡಿಸ್ಕೊಂಡು ಮನೆ ಕುತ್ಕೊಂಡಾರ್ದ ಹಂಗೂ ಹಿಂಗೂ ಜೀವನ ಸಾಗಿಸ್ತಾ ಹೋಗ್ತಾ ಮೊದಲಿಂದಾನು ನಿಂಬೆಹಣ್ಣು ವ್ಯಾಪಾರನೇ. ಸದ್ಯಕ್ಕೆ ಬೆಳ್ಳುಳ್ಳಿ, ಶುಂಠಿ, ನಿಂಬೆಹಣ್ಣು ಮಾಡ್ತಿದ್ವಿ. ಜೀವನಕ್ಕೆ ಸಾಕಾಗುತ್ತಾ? ಜೀವನಕ್ಕೆ ಸಾಕು. ಎಷ್ಟು ಜನ ಇದ್ದಾರೆ ಮನೆಯಲ್ಲಿ? ನಾವು ನಮ್ಮ ಮನೆಯವರು 3 ಮಕ್ಕಳು, ನಾನು ಒಬ್ಬನೇ ಇದ್ದೆ. ಮಕ್ಕಳು ಓದ್ತಾರಾ? ಮಕ್ಕಳು ಸಣ್ಣವರು ಓದ್ತಿದ್ದಾರೆ. ಎಷ್ಟನೇ ಕ್ಲಾಸ್ ಓದ್ತಾರೆ ಅವರು? ಒಬ್ಬರು LKG ಓದ್ತಾರೆ, ಒಬ್ಬರು 3ನೇ ಕ್ಲಾಸು, ಒಬ್ಬರು 4ನೇ ಕ್ಲಾಸು. 3 ಅದರಿಂದ ಜೀವನ ಹಂಗೆ ಸಾಗಿಸ್ಕೊಂಡೇ ಹೋಗ್ತಿದ್ವಿ. ಯಾರು ಸಹ ಒಬ್ಬನೇ ಒಂದು ಜೀವನ ಸಾಕಾರ. ನಿಮಗೆ ಪ್ರತಿದಿನ ಎಷ್ಟಾಗುತ್ತೆ ನಿಮ್ಗೆ ಕಲೆಕ್ಷನ್? ಪ್ರತಿದಿನ ಆಗ್ತದೆ ಒಂದು 3, 4, 5 ಮಾಡ್ದಂಗೆ ಆಗ್ತದೆ. ಸಮಸ್ಯೆ ಏನಿಲ್ಲ, ಏನು ತೊಂದರೆ ಇಲ್ಲ. ಜೀವನ ಹಂಗೂ ಹಿಂಗೂ ಸಾಗಿಸ್ಕೊಂತ ದೇವರು ಅಷ್ಟು ಸಾಗಿಸ್ಕೊಂತ ಹೋಗ್ತೇವೆ. ಎಷ್ಟಿಂದ ನಿಮಗೆ ಹಿಂಗಾಯ್ತು? ಇದು 4 ರಿಂದ 5 ವರ್ಷ ಆಯಿತು. ಅಲ್ಲಿಂದ ಕಂಟಿನ್ಯೂಸ್ ಆಗಿ ವ್ಯಾಪಾರನೇ ಮಾಡ್ತಾ ಇದ್ದಾರೆ? ಮಾಡ್ತಾ ಇದ್ದೀವಿ. ಪ್ರತಿದಿನ ಇಲ್ಲೇ ಪ್ರತಿದಿನ ಮಾಡ್ತಿದ್ದೀವಿ. ನೀಡೋರು ಯಾರು ನಿಮಗೆ ಸಪೋರ್ಟ್? ಯಾರಿಲ್ಲ, ಇಲ್ಲಿ ಸಹಾಯಕ ಆಗಿದ್ದಾನೆ. ಮನೆ ಹತ್ರ ಯಾರಿಲ್ಲ, ನಾನು ಒಬ್ಬನೇ ಇಳಿಸ್ಕೊಂತೀನಿ ಮತ್ತು ಹಾಕ್ಕೊಂತೀನಿ. ಈಗ ಇದೆಲ್ಲ ಮತ್ತೆ ಮೆಟೀರಿಯಲ್ ತರ್ಸಕ್ಕೆ ಹೆಂಗೆ ಮಾಡ್ತೀರಾ? ಹಣ್ಣು ಎಲ್ಲ ಅವರೇ ಹಾಕಿ ಕಳಿಸ್ತಾರೆ. ಆರ್ಡರ್ ಮಾಡಿದ್ರೆ ಅವರೇ ಕಳಿಸ್ತಾರೆ. ಮತ್ತು ಅಮಾರಿ ಇರ್ತದೆ, ಹಾಕ್ತಾನೆ ಗಾಡಿ ಹಾಕ್ಕೊಂಡು ಹೋಗ್ತೀನಿ. ಓಡಾಡೋಕ್ಕೆ ಹೆಂಗೆ ವ್ಯವಸ್ಥೆ ಮಾಡ್ಕೊಂಡಿದ್ರ? ಓಡಾಡೋಕ್ಕೆ ಅದಕ್ಕೆ ಕಾಲಿಗೆ ಇದು ಇಟ್ಕೊಂತೀನಿ. ಗಾಡಿ ಐತೆ, 2 ವೀಲರ್ ಗಾಡಿ ಕೊಟ್ಟಿದ್ದಾರೆ. ನಗರಸಭೆಯಿಂದ ನಗರಸಭೆಯಿಂದ ಮುನ್ಸಿಪಲ್ ಗಾಡಿ